ಶಿಡ್ಲಘಟ್ಟ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸುವ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ದೇಶದ ಏಕತೆ, ಸಮಗ್ರತೆ ಮತ್ತು ಪ್ರಗತಿಗಾಗಿ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುವ ದಿನವಾದ ಸ್ವಾತಂತ್ರ್ಯ ದಿನಾಚರಣೆ ಎಂದು ಪೂಜೆ ಸಲ್ಲಿಸಿ ಧ್ವಜಾರೋಹಣವನ್ನು ನೆರವೇರಿಸಿದರು. नायक जय हे भारत भाग्य विधाता जय हे जय हे जय हे जय 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 हे। बोलो भारत माता के, महात्मा गांधी जी की, महात्मा गांधी जी की, बाल गंगाधर तिलक की, बाल गंगाधर तिलक की, नेहरू जी की, नेहरू जी की। स्वातंत्र्य दिनाचರಣೆ ದೇಶಾದ್ಯಂತ 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಭಾರತ ದೇಶ ಸಂಪನ್ಮೂಲ ಭರಿತವಾಗಿರ್ತಕ್ಕಂಥ ದೇಶ, ವಜ್ರ ವೈಡೂರ್ಯಗಳಿಂದ ಕೂಡಿರ್ತಕ್ಕಂಥ ದೇಶ, ಸಾಂಬಾರ್ ಪದಾರ್ಥಗಳನ್ನು ಹೊಂದಿರತಕ್ಕಂಥ ದೇಶ. ಇಂತಹ ದೇಶಕ್ಕೆ ಬಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಾಂಬಾರ್ ಪದಾರ್ಥಗಳನ್ನು ಅವರು ಖರೀದಿಸ್ತಾ ಇದ್ರು. ಇಲ್ಲಿ ಋಷಿ ಮುನಿಗಳು, ರಾಜರು ಆಳ್ತಾ ಇರ್ತಕ್ಕಂಥ ಒಂದು ದೇಶ ನಮ್ಮದು. ಆಳ್ತಾ ಇರಬೇಕಾದ್ರೆ ನಮ್ಮಲ್ಲಿ ಒಳಜಗಳು ಇರೋದನ್ನ ಗಮನಿಸಿ ಅವರು ವ್ಯಾಪಾರ ಮಾಡಿಕೊಂಡು ಹೋಗ್ತಾ ಇದ್ರೆ ಅವರ ಒಂದು ರಕ್ಷಣೆ ಒಂದಷ್ಟು ಸೈನ್ಯವನ್ನು ತಂದಿಟ್ಕೊಂಡ್ರು. ಆ ಸೈನ್ಯದ ಮೂಲಕ ಅವರು ಇಲ್ಲಿನ ಒಬ್ಬ ರಾಜನಿಗೆ ಸಪೋರ್ಟ್ ಮಾಡಿಕೊಂಡು ಇಲ್ಲಿ ನೆಲೆ ಊರೋದಕ್ಕೆ ಒಂದು ಕಾರಣ ಆಯಿತು. ದೇಶವನ್ನ ಅವರು ಆಕ್ರಮಿಸಿಕೊಂಡು ಸರಿ ಸುಮಾರು 200 ವರ್ಷಗಳ ಕಾಲ ನಮ್ಮ ಭಾರತ ದೇಶವನ್ನು ಅವರು ಆಳಿದ್ರು. ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಇಂಗ್ಲೆಂಡ್ಗೆ ಕೊಂಡೊಯ್ದ್ರು. ಅಂತಹ ಬ್ರಿಟಿಷರನ್ನ ಓಡಿಸಬೇಕಾದ್ರೆ ಅನೇಕ ಮಹನೀಯರು ಇವತ್ತು ತಮ್ಮ ಬಲಿದಾನವನ್ನ ಕೊಟ್ಟು, ರಕ್ತವನ್ನ ಕೊಟ್ಟು, ಚಳವಳಿಗಳನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಈ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು. ಅಂತಹ ದಿನವನ್ನ ನೀವೆಲ್ಲ ಕೂಡ ಇಲ್ಲಿ ಬಂದು ಆಚರಣೆ ಮಾಡ್ತಾ ಇದ್ರಿ. ನಮ್ಮ ನೆಲ, ಜಲ, ರಾಷ್ಟ್ರಧ್ವಜ, ನಾಡಧ್ವಜ, ರಾಷ್ಟ್ರಗೀತೆ ಇವಕ್ಕೆಲ್ಲರೂ ಕೂಡ ನಾವು ಗೌರವವನ್ನು ಕೊಡಬೇಕು. ನಮ್ಮ ದೇಶ ಹಲವಾರು ಧರ್ಮಗಳನ್ನು ಹೊಂದಿರತಕ್ಕಂಥ ದೇಶ, ಧರ್ಮದ ಒಂದು ದೇಶ. ಈ ಒಂದು ದೇಶವನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರಿಗೂ ಇದೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾಡು ನುಡಿ ಭಾಷೆಗೆ ವಿಚಾರ ಬಂದಾಗ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು